ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ನಿಮಗೆ ಸರ್ಕಾರದ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಹೇಳಲು ಬಂದಿರುತ್ತೇವೆ. ಗೆಳೆಯರೇ, ಗೃಹಲಕ್ಷ್ಮಿ 6ನೇ ಕಂತಿನ ಹಣದ ಬಗ್ಗೆ ಇನ್ನೂ ಹಣವನ್ನು ಜಮಾವಣೆ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದೀರಿ. ಅದೇ ರೀತಿಯಾಗಿ ಕೂಡ 7ನೇ ಕಂತಿನ ಹಣವನ್ನು ಕೂಡ ಇನ್ನೂ ಯಾರ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೀವು ನಮ್ಮ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕನ್ನು ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋನು ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಇನ್ನೂ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇರ್ಬೋದು. ಆದರೆ 7ನೇ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲೇ ಜಮಾವನ್ನು ಆಗುತ್ತದೆ ಅಂತಾನೆ ಹೇಳ್ಬೋದು. ಏಕೆಂದರೆ 5 ಮತ್ತು 6ನೇ ಕಂತಿನ ಹಣವನ್ನು ಕೂಡ ಇನ್ನೂ ಯಾರ ಅಕೌಂಟಿಗೆ ಬಂದಿಲ್ಲ ಅವರಿಗೂ ಕೂಡ 7ನೇ ಕಂತಿನ ಹಣವನ್ನು ಕೂಡ 3 ಕಂತುಗಳನ್ನು ಸೇರಿ 6,000 ರೂಪಾಯಿಯನ್ನು ಖಂಡಿತವಾಗಿ ಬರುತ್ತದೆ ಅಂತಲೇ ಹೇಳ್ಬೋದು. ಗೆಳೆಯರೇ, 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ಬರಬಹುದು ಅಂತ ಹೇಳ್ಬೋದು. ಗೆಳೆಯರೇ, ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಬರುವಂಥ 2,000 ರೂಪಾಯಿಯನ್ನು 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ಜಮಾವಣೆ ಆಗಬಹುದು ಇನ್ನು ಮುಂದೆ ಅಂತಾನೆ ಸೋಮವಾರ ನಾಳೆ 11/2/2024 ಜಮಾವಣೆ ಆಗಬಹುದು ಅಂತಲೇ ಹೇಳ್ಬೋದು. ಇದಿಷ್ಟು ಈ ದಿನದ ವಿಡಿಯೋ ಗೆಳೆಯರೇ. ನಮ್ಮ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದೇ ಥರ ನಾವು ಹೊಸ ವಿಡಿಯೋ ಬಿಡುವುದರಿಂದ ನಿಮ್ಮ ಮೊಬೈಲ್ಗೆ ಮೊದಲ ಸಾರಿ ಬರುತ್ತದೆ. ನಮಸ್ಕಾರ ಗೆಳೆಯರೇ.